ಓಕೆ ಒಂದು ಆರ್ಡರ್ ಅಲ್ಲಿ ಪ್ಲೀಸ್ ಸರ್ 30 ನಂಬರ್ಸ್. ಎಸ್ ಓಕೆ, ಓಕೆ ಅದೇ ಆರ್ಡರ್ ಅಲ್ಲಿ ನೀವು ರಿಪೀಟ್ ಮಾಡ್ಬೇಕು. ದಯವಿಟ್ಟು ಸರ್ ಓಕೆ ಓಕೆ ಸರ್ ಮೂರ್ ನಂಬರ್ ಹೇಳ್ತಾ ಹೋಗ್ತೀನಿ. ಎಸ್ ಪ್ಲೀಸ್ ಹೇಳಿ ಸರ್ 9, 5, 6, ಓಕೆ 3, 2, 4, ಎಸ್ ಸರ್ 5, 8, 7, 587 ಓಕೆ 4, 8, 5, ಓಕೆ 6, 3, 2, ಓಕೆ 5, 8, 9, ಓಕೆ ಸರ್ 7, 4, 5. 745 ಅಲ್ಲ ಹಾ, ಓಕೆ 2, 3, 5, ಎಸ್ ಸರ್ 6, 9, 8, ಓಕೆ 5, 2, 3. ಈ ರೀತಿ ನಂಬರ್ಸ್ಗಳು ನನ್ನ ಹತ್ರ ಇದಾವೆ. ಆ ನಂಬರ್ಸ್ಗಳನ್ನ ಹೇಳ್ಬೋದಾ ಸರ್ ಈಗ? ಹೇಳಿ ಹೇಳಿ. ನೋಡಿ ಈ ರೀತಿ ಇದೆ 956 324 587 485 632 589 745 235 698 523. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಹಾಗೇನೆ ಫ್ಯಾಂಟಾಸ್ಟಿಕ್ ಬಸವರಾಜ್ ಸರ್ ಇವಾಗ ಇದನ್ನ ಉಲ್ಟಾ ಹೇಳ್ತೀರಾ ಹೋಗ್ಲಿ? ಹಾ ಹೇಳ್ಬೋದು ಸರ್. ಹೇಳ್ತೀರಾ? ಐ ವಿಲ್ ಟ್ರೈ ಸರ್. ಟ್ರೈ ಮಾಡಿ. ಹೇಳೋಣ ಸರ್. ಹಾ 325 ಹಾ 896 ಹಾ 532 ಹಾ 547 ಹಾ 985 ಹಾ 236 ಹಾ 584 ಹಾ 785 ಹಾ 423 ಹಾ 659 ಸರ್. ಓ ಸೂಪರ್ ಎಕ್ಸ್ಟ್ರಾರ್ಡಿನರಿ. ಹಾಗೇನೆ ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಪ್ಲೀಸ್. ನೀವ್ ಹೇಳತಂಗ್ ಬಿಡಲ್ಲ ಇವತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಎಲ್ರಿಗೂ ಕೇಳೋತ್ರ ಹೇಳಿ ಸರ್. ಎಲ್ರಿಗೂ ಕೇಳೋತ್ರ ಹೇಳಿ. ಸರ್ ವಾಸ್ ಬಾರ್ನ್ ಆನ್ ಸ್ಯಾಟರ್ಡೆ, ಹಾಫ್ ಡೇ ದಿವಸ ಹುಟ್ಟಿದಾರೆ ಸರ್, ಕರೆಕ್ಟಾ? ನಾವು ಟ್ರೈ ಮಾಡೋಣ. ಯು ಬಾರ್ನ್ ಹಾಫ್ ಡೇ ಸರ್ ಪ್ಲೀಸ್. ಓಕೆ ಹೇಳಿ ಜೋರಾಗಿ. ಹೇಳಾಯ್ತು ನಂದು. ಸ್ಯಾಟರ್ಡೆ ಹಾಫ್ ಡೇ ಸರ್. 24/8/1989. ಸರ್ ಯು ಬಾರ್ನ್ ಥರ್ಸ್ಡೇ, ಇಸ್ ಇಟ್? ಥ್ಯಾಂಕ್ ಯು. ಸೂಪರ್ ಬಸವರಾಜು. ಹಿಂದೀಪ ಕೊಡಿ ಕೈಯಲ್ಲಿ. ಹಾಗೇನೆ ನಿಮ್ಮ ಹತ್ರ ವಾಚ್ ಇರ್ಬೋದು ಸರ್, ಅದು ನನ್ನ ಹತ್ರ ವಾಚೇ ಇಲ್ಲ. ಸೊ ನೀವು ಟೈಮ್ ಹೇಳಂದ್ರೆ ಹೇಳ್ತೀವಿ ಸರ್. ಟೈಮು? ಹಾ ಸರ್. ನಿಮಿಷ. ಇವಾಗ ನಮ್ಮ ಸ್ಟುಡಿಯೋದಲ್ಲಿ ಟೈಮು ಹೇಳ್ಬೋದಾ ಸರ್? ಒಂದ್ ನಿಮಿಷ. ಒಂದ್ 5 ರಿಂದ 10 ನಿಮಿಷ ಹೆಚ್ಚು ಕಡಿಮೆ ಆಗತ್ತೆ, ಯಾರು ಬೈಬಾರ್ದು. ಸ್ಲೋ ಇರುತ್ತೆ, ಫಾಸ್ಟ್ ಇರುತ್ತೆ, ಅವೆಲ್ಲ ಓಕೆ. ಟೈಮ್ 7:22 ಆಗಿದೆ ಸರ್. ಹಾಗೇನೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ರಿಕೆಟ್ ಕಾಮೆಂಟ್ರಿ ಇಂಡಿಯಾ ಮತ್ತೆ ಪಾಕಿಸ್ತಾನ ತಂಡ ನಡುವೆ ಯಾವತ್ತು ನಡೆದಿರ್ಬೇಕು ಸರ್? ಇದು ವರ್ಲ್ಡ್ ಕಪ್ Last World Cup. 1996 ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್. ಅಮೀರ್ ಸೋಯಲ್ ಬೋಲ್ಡ್ ಮಾಡಿ ಇವ್ರು ನಮ್ಮ ವೆಂಕಟೇಶ್ ಪ್ರಸಾದ್ ಬೋಲ್ಡ್ ಮಾಡಿದ್ರಲ್ಲ. ಯಾವ ಇಶ್ಯೂನಲ್ಲಿ ಸರ್ ಅದು? 96 ನಾನು ಇನ್ನೂ ಹುಟ್ಟಿರ್ಲಿಲ್ಲ, ನಾನಿನ್ನು ಚಿಕ್ಕವನಿದ್ದೆ. 2007 T20 ವರ್ಲ್ಡ್ ಕಪ್ ಫೈನಲ್. ಓಕೆ, ಫೈನಲ್. ಹಿಂದಿ ಬೇಕಾ ಇಂಗ್ಲಿಷ್ ಬೇಕಾ ಸರ್ ತಮಗೆ? ಹಿಂದಿ. ಹಾ. ಬಂಧುಗಳೇ, 2007 ಸೆಪ್ಟೆಂಬರ್ 24ರಂದು ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ದಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ತಂಡ ನಡುವೆ ಫಸ್ಟ್ T20 ವರ್ಲ್ಡ್ ಕಪ್ ಫೈನಲ್ ಪಂದ್ಯ ನಡೆದಿತ್ತು. ಆ ಕಾಮೆಂಟ್ ನಿಮ್ಮೆಲ್ಲ ಅಪೇಕ್ಷೆ ಮೇರೆಗೆ ಹಿಂದಿಯಲ್ಲಿ ಇರುವಂತದ್ದು. ನೀವು ಗಮನಿಸಬೇಕಾದ ಸಂಗತಿ ಏನಂದ್ರೆ ಇದು ನಿಮಿಕ್ರಿ ಅಲ್ಲ. 10 ವರ್ಷಗಳ ಹಿಂದೆ ನಡೆದಂತ मैच एज इट इज हिंदी केಳಿ. नमस्कार आप सभी को जोहान्सबर्ग से आपका कमेंटेटर बसवराज उमरानी में स्वागत करता हूं। आज बहुत बड़े रोमांचक और बेहतरीन मुकाबला होने वाला है भारत और पाकिस्तान के बीच। पहली T20 विश्व कप संस्करण का एक अंतिम और निर्णायक मुकाबला इस मैदान में चल रहा है। सबसे पहले भारतीय टीम के कप्तान महेंद्र सिंह धोनी ने टॉस जीतकर बैटिंग करने का निर्णय लिया था। भारतीय टीम ने निर्धारित 20 ओवर में 5 विकेट खोकर 157 रन सम्मानजनक और चुनौतीपूर्ण स्कोर खड़ा किया है। टीम की ओर से गौतम गंभीर ने
75 रन का योगदान दिया। युवराज सिंह ने 34 रन का योगदान दिया। इस मदद के सहायता से 158 के लक्ष्य का पीछा करते हुए पाकिस्तान टीम की शुरुआत बेहद खराब रही। 93 पर 7 विकेट को 14 रन। उसके बाद टीम के कप्तान मिसबा उल हक और शोएब तनवीर उमर के 8वें विकेट के लिए 51 रन के साझेदारी करके इस मैच को अभी तक जीवित रखा है। इस मैच बेहद रोमांचक मोड़ पर ला चुके हैं, क्योंकि 19.5 ओवर का खेल अब तक हो चुका है। 152 रन 9 विकेट के नुकसान के बाद पाकिस्तान टीम को जीत के लिए एक छक्के की जरूरत है। भारतीय टीम को 1 विकेटों की जरूरत है। जोगेंद्र शर्मा पारी का अंतिम गेंद करने की तैयारी में कप्तान धोनी सभी खिलाड़ी शर्मा से बातचीत कर रही है। आइए फिल्प सिंह के मोना की दो स्लिप रखा मिडाने मिडापिड विकेट लॉन्गा बैक कवर और डी बैक उसके लेग पर सभी क्षेत्रों पर फील्डर्स को फैला दिया है। मिसबा की क्षमता सभी को मालूम है, छक्के लगाने में माहिर है। आइए देखें क्या मिसबा क्या कर सकते हैं। शर्मा चले ओवर द विकेट उनके गेंद मिसबा के लिए। मैं आपको बताता मिसबा लॉब कर सकते हैं, लॉब कर दिया। ऊंचा लंबा स्ट्रोक लेकिन सीधे सृजन के हाथों में। क्या शानदार कैच लपक लिया। इस कैच के सहायता से भारतीय टीम ने पाकिस्तान को 5 रन से हराकर पहली T20 विश्व कप संस्करण जीतकर एक विश्व इतिहास रच दिया। धन्यवाद ಸೂಪರ್ ಬಸವರಾಜ್ ಸರ್। ನಿಜವಾಗ್ಲೂ ವೆರಿ ಇಂಪ್ರೆಸಿವ್, ವೆರಿ ಯುನೀಕ್ ಟ್ಯಾಲೆಂಟ್ ನಿಮ್ಮ ಹತ್ರ ಇರೋದು. Thank you, sir. ಇಲ್ಲಿ ಇವತ್ತು ಮಜಾ ಟಾಕೀಸಕ್ಕೆ ಬಂದು ನೀವು ಪ್ರೂವ್ ಮಾಡಿದೀರಾ. ಸೊ ಕಣ್ಣಿದ್ದು ನಾವುಗಳು ಅಚೀವ್ ಮಾಡದೇ ಇರೋದನ್ನ ನೀವು